ತುಂಬಾ ಜನ ಬೈಯೋರು ಇದಾರೆ, ಹೊಗಳೋರು ಇದಾರೆ. 3 ಜನರೇಷನ್ ಜ್ಯೂಸ್ ಕುಡಿತಾರೆ. 3 ಜನ ಬೆಳೆಸಿ ನಮ್ಮ ಹುಡುಗನ್ನ. ಅವಮಾನಗಳು, ನೋವುಗಳು. ಅಲ್ದಿರ ಇದು ನೋಡಕ್ ಒಂಥರ ಖುಷಿ ಆಗೈತೆ ನನಗೆ. ಈ ವರ್ಷದಲ್ಲಿ ಒಂದೇ ಮಾಡ್ಬಿಡ್ಲಿ. ಥ್ಯಾಂಕ್ ಯು ಗಾಯ್ಸ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗಾಯ್ಸ್, ಇವತ್ತಿನ ವ್ಲಾಗು ನಾನು ತಮಿಳಲ್ಲಿ ನೋಡಿರ್ತೀರ. ಇವತ್ತು ನನ್ನ 500ಕ್ಕೆ ಕಂಪ್ಲೀಟ್ ಆಗಿದ್ದಾರೆ. ಸೊ ಅದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಗೊತ್ತಿರಲಿಲ್ಲ ಇಷ್ಟು ಬೇಗ ನನಗೆ 500ಕ್ಕೆ ಹಾಕ್ತಾರೆ ಅಂತ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಏನು ಈ ವ್ಲಾಗ್ ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ನಾನು 500ಕ್ಕೆ ಸೆಲೆಬ್ರೇಟ್ ಮಾಡ್ಕೊತಿದ್ದೀನಿ, ಅದು ನಮ್ಮ ಫ್ಯಾಮಿಲಿ ಜೊತೆಗೆ. ಸೊ ನಾನು ನಮ್ಮ ಅಕ್ಕನಿಗೆ ಮತ್ತು ನಮ್ಮ ಭಾವಂಗೆ, ನಮ್ಮ ಅಮ್ಮಂಗೆ ಎಲ್ರಿಗೂ ಹೇಳಿದ್ದೆ ಡಿನ್ನರ್ಗೆ ಹೋಗೋಣ ಆಚೆ ಕಡೆ ಅಂತ. ಸೊ ಲೆಟ್ಸ್ ಗೋ, ಬನ್ನಿ. ಹಾಯ್ ಮದರ್ ಇಂಡಿಯಾ. ಏನು ಫುಲ್ ಲಿಫ್ಟಿಗೆ ಹಾಕೊಂಡು ಹಿಂಗಾಗ್ಬಿಟ್ಟಿದ್ಯಾ? ನೀನು ಲಿಫ್ಟಿಗೆಲ್ಲ ಹಾಕ್ಬೇಡ ಕಣಮ್ಮ, ಅವ್ರು ಬೈತಾರೆ ನೀನು ಲಿಫ್ಟಿಗೆ ಹಾಕೊಂಡ್ರೆ. ಆಂಟಿ ನಾರ್ಮಲಾಗೆ ಚೆನ್ನಾಗಿ ಕಾಣಿಸ್ತಾರೆ, ಏನೇ ಆಂಟಿ ನೀವು ಫುಲ್ ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ಹಾಯ್ ಲಿಫ್ಟ್ ಕೇರ್ ಬಾಂಬ್. ಹಾಂ, ಇವತ್ತು ನಮಗೆ 500ಕ್ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇದಕ್ಕೆ ಎಲ್ರಿಗೂ ಏನಂತ ಹೇಳ್ತೀಯಾ? ಎಲ್ಲರಿಗೂ ಇಷ್ಟು ಮಾತ್ರ ಹೇಳೋದಕ್ಕೆ ಸಾಧ್ಯ, ಇದಕ್ಕೆ ಮೀರಿದ ಇನ್ನೇನು ಹೇಳೋದಕ್ಕಾಗಲ್ಲ. ತುಂಬ 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 ಖುಷಿ ಆಗ್ತಿದೆ. ಸುಬಾ ಇವಾಗ ಡಿನ್ನರ್ಗೆ ಹೋಗೋಣ ಆಚೆ ಕಡೆ. ಕುಶಾನಿ ಗೈಸ್ ನೋಡಿ, ಆಚೆ ಹೋಗ್ಬೇಕು, ಆರಾಮಾಗಿ ಮಲ್ಕೊಂಬಿಡೋಣ. ಕುಶಾನಿ ಬಾ, ಕುಶಾನಿ ಹೋಗೋಣ. ಕುಶಾನಿ ಎದ್ಬಿಟ್ಲು. ಹಾಯ್ ಚಿಂಟು ಪುಟಾಣಿ, ಹಾಯ್ ಮಾಡು. ಹಾಯ್ ಅನ್ನು ಚಿಂಟು ಪುಟಾಣಿ ಡ್ರೆಸ್ ಏನು ಚಿಂಟು ಪುಟಾಣಿ ಇದು ಸೂಪರಾಗೈತೆ. ಚೀತಾ ಡ್ರೆಸ್ ಹಾಕೊಂಡ್ಬಿಟ್ಟು ಬೆಕ್ಕು ಥರ ಮಲ್ಕೊಂಬಿಟ್ಟಿಯಾಳೆ. ಚೀತಾ ಡ್ರೆಸ್ ಹಾಕೊಂಡು ಬಾರೆ ಕುಶಾನಿ ಆಚೆ ಹೋಗೋಣ. ಬೂವು ಕುಶಾನಿ, ಬೂ ಹೋಗೋಣ ಬಮ್ಮ, ಬೂ ಹೋಗೋಣ ಆಚೆ ಹೋಗೋಣ ಬಾ ಬೂ. ಗೈಸ್ ಇವಾಗ ನಮ್ಮ ಅಕ್ಕನ ಪಿಕ್ ಮಾಡಿಕೊಂಡು ನಮ್ಮ ಭಾವನ ಪಿಕ್ ಮಾಡಿಕೊಂಡು ಹೋಗೋಣ ಬನ್ನಿ. ನಮ್ಮ ಮನೆ ಲಿಫ್ಟಿಗೆ ಮತ್ತೆ ರೋಗ ಹಿಡಿದಿದೆ, ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ ಗೈಸ್ ಲಿಫ್ಟ್. ಅದು ಹುಲಿ ಮರಿ, ಚೀತಾ ಡ್ರೆಸ್ ಹಾಕೊಂಬಿಡಿ. ಡ್ರೆಸ್ ಇವತ್ತು ನೀನು ಚೀತಾ ಡ್ರೆಸ್ ಇದು. ಕುಶಾನಿ ಥ್ಯಾಂಕ್ ಯು ಸೋ ಮಚ್. 500ಕ್ಕೆ ಆಗಿದ್ದಾರೆ ನಮಗೆ. ನೈಸ್ ಅಂತೆ. ಥ್ಯಾಂಕ್ ಯು ಗಾಯ್ಸ್. ಅಯ್ಯೋ ನೋಡಿ ಗೈಸ್, ಕೈ ಮುಗಿತೋಳು ಪಾಪ ಅವಳು. ಇವಾಗ 7 ಗಂಟೆ ಆಗಿದೆ ಆಲ್ರೆಡಿ. ನನ್ನ ಮಗ ಕಾಯ್ತವಳೆ, ಹೋಗೋಣ ಬನ್ನಿ ಬೇಗ. ಗೈಸ್ ಈಗ ಜಸ್ಟು ನಮ್ಮ ಅಕ್ಕ ಮನೆ ಹತ್ರ ಬಂದ್ವಿ. ಅವಳು ಕೆಳಗಡೆ ಬಾ ಅಂತ ಕರೆದ್ರೆ ಅವಳೆ ಮೇಲೆ ಬಾ ಅಂತ ಕರೀತಿದ್ದಾಳೆ. ಗೊತ್ತಿಲ್ಲ, ಅವಳೇ ನಂಗೆ ಏನೋ ಸರ್ಪ್ರೈಸ್ ಕೊಡ್ಬೋದು ಮೋಸ್ಟ್ಲಿ. ಚೈತ್ರ ನಂಗೇನೋ ಸರ್ಪ್ರೈಸ್ ಕೊಡ್ತಿದ್ಯಾ? ನಂಗೇನೋ ಸರ್ಪ್ರೈಸ್ ಕೊಡ್ತಿದ್ಯಾ? ಹಾಂ ಹಾಂ, ನಾನು 500ಕ್ಕೆ ಆಗಿದ್ರಲ್ಲ, ಅದಕ್ಕೆ ನಂಗೆ ಸರ್ಪ್ರೈಸ್ ಕೊಡ್ತಿದ್ಯಾ? ಮತ್ತೆ ಮೇಲೆ ಕರೆದೆ. ಹೋಗೋಣ, ನೀನೇ ಬೆಟರು. ಬಾರೆ ಹೋಗೋಣ, ಟೈಮ್ ಆಯ್ತು. ಎಂತಳ್ನ ಹೋಗಿ ಹೊಗಳಿದ್ಯಾ ನೋಡು. ತಾಯಿ ಕೋತಿ ಮರಿ ಕೋತಿ, ನೀನು ದೊಡ್ಡ ಕೋತಿ. ನಿಮ್ಮ 3 ಜನಕ್ಕೆ ಆರಾಮಾಗೆ ಅಂಕಲ್ ವುಮೆನ್ಸ್ ಕ್ರಿಕೆಟ್ ಲೀಗ್ ನೋಡ್ದವ್ರೆ. RCB ಮ್ಯಾಚ್ ಆಡ್ದವ್ರು ಇವತ್ತು. ಪರವಾಗಿಲ್ಲ, ಸ್ಕೋರ್ ಚೆನ್ನಾಗಿ ಮಾಡ್ದವ್ರೆ. 72ಗೆ 2 ವಿಕೆಟ್. ಹಾಯ್ ಬ್ರೋ, ಹಾಯ್ ಮಾಡಿ ಎಲ್ರಿಗೂ. ಹಾಯ್ ಬ್ರೋ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಅವಳು ಏನೋ ಮಾಡಿಲ್ಲ, ನಂಗೆ ಕಂಗ್ರಾಟ್ಸು ಮಾಡಿಲ್ಲ, ಏನೋ ಮಾಡಿಲ್ಲ. ಇನ್ಸ್ಟಾಗ್ರಾಮ್ ವಿಶ್ ಮಾಡಿದ್ಲು ಅಷ್ಟೇ. ಅವಳು ಅವಾಗೆ ಕೈ ಮುಗಿದ್ಬಿಟ್ಲು, ಅವಳಲ್ಲಿ ಕೈ ಮುಗಿತಾಳೆ ಹಿಂಗೆ ಥ್ಯಾಂಕ್ ಯು ಅಂತ. ಕಂಗ್ರಾಟ್ಸ್, ಥ್ಯಾಂಕ್ ಯು ಕುಶಾನಿ, ಥ್ಯಾಂಕ್ ಯು. ಮನೆಗೆ ಸರ್ಪ್ರೈಸ್ ಕೊಟ್ಟವಳು ನಮ್ಮ ಅಕ್ಕ. ಕಂಗ್ರಾಟ್ಸ್ ಫಾರ್ 500ಕ್ಕೆ. ಥ್ಯಾಂಕ್ ಯು. ಹ್ಯಾಪಿ ಮಾಡೋಣ. ಇವಾಗ ಒಂದೇ ಪಾರ್ಟಿ ಎಲ್ಲ 5 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗಿದೆ. 5 ಲಕ್ಷ 500 ಲಕ್ಷ, ನಮ್ಮ ಕಡೆ 5 ಲಕ್ಷ. ಥ್ಯಾಂಕ್ ಯು ಸೊ ಮಚ್. ನೀವು ಸ್ವಲ್ಪ ತಿನ್ಬಿಡಿ. ಥ್ಯಾಂಕ್ಸ್ ಬಾವಾ. ಥ್ಯಾಂಕ್ಸ್ ಚೈ, ಸರ್ಪ್ರೈಸ್.
ಇನ್ನೊಂದು ಈ ವರ್ಷದಲ್ಲಿ ಒಂದೇ ಮಾಡ್ಬಿಡ್ಲಿ ಡಿಸೆಂಬರ್ ಅಷ್ಟಲ್ಲಿ ಇಲ್ಲ ನೆಕ್ಸ್ಟ್ ಈ ಟೈಮ್ ಒಂದು ವರ್ಷ ಆಯ್ತು ನೋಡು. ಒಂದು ವರ್ಷ ಇವಾಗ ನಿನ್ ಮಗು ಬರ್ಲಿ ಒಳ್ಳೆ ಕಂಡು ಸಿಗ್ತವೆ ಬೇಗ ಒಂದ್ ಮೇಲೆ ಆಯ್ತದೆ ಸರಿನಾ? ನೀ ಸ್ವಂತ ಮನೇಲಿ ಇರ್ಬೇಕು. ಸರಿ ಓಕೆ ಡನ್. ಅದಕ್ಕೆ ಏನಂತಾರೆ ಕಾಲೇಜಿಂದ ಫಸ್ಟ್ ಟೈಮ್ ಹೋಗ್ತೇವೆ ಕಾಲೇಜ್ಗೆ ಏನಂತಾರೆ ಅದಕ್ಕೆ ಫೇರ್ವೆಲ್ ಅಂತಾರ. ಫ್ರೆಶರ್ಸ್ ಎಲ್ಲಾರು ಕಮೆಂಟ್ ಅಲ್ಲಿ ಫ್ರೆಶರ್ಸ್ ಡೇ ಅಂತಾರೆ ಫ್ರೆಶರ್ಸ್ ಡೇ ಅಂತಾರೆ. ಏನಕ್ಕೆ ಫೇರ್ವೆಲ್ ಡೇ ಅಂದೆ? ಫ್ರೆಶರ್ಸ್ ಡೇ ಇರ್ಲಿ ಬಿಡಿ, ಅದು ಎಂತವ್ರಿಗೂ ಮಿಸ್ಟೇಕ್ ಆಗುತ್ತೆ. ತುಂಬಾ ದಿವಸ ಆಯ್ತಲ್ಲ ಕಾಲೇಜ್ ಬಿಟ್ಟು, ಅದಕ್ಕೆಲ್ಲ ಮರ್ತೋಗ್ಬಿಟ್ಟೈತೆ. ಕುಶಾನಿಯಿಂದ ಅಭ್ಯಾಸ ಮಾಡ್ಕೊತೀನಿ. ಅದು ಫ್ರೆಶರ್ಸ್ ಡೇ ಓಕೆನಾ? ಬನ್ನಿ ಅವ್ರ ಮನೆಗೆ ಬರ್ತಾಳೆ ದೆಪ್ಪು ನಮ್ಮ ಮನೆಗೆ ಬರ್ತಾಳೆ. ಎಲ್ಲ ಐಟಮ್ಗಳು ದೆಪ್ಪ ತರ್ತಾಳೆ ಮನೆ. ನೋಡು ಬಾಲ್ಸ್ ಬ್ಯಾಟ್ ಬಾಲ್ಸ್ ತಗೊಂಬಂದಳು ಇವಾಗ. ಗನ್ ಅಲ್ಲೈತೆ ಎಲ್ಲಿದೆ ಮನೇಲಿ. ನಾವು ಇಲ್ಲಿ ಬಂದಿದ್ದೀವಿ ಬಾರ್ಬಿಕ್ಯೂ ನೇಷನ್ ಬಂದಿದ್ವಿ. ಸೊ ಇಲ್ಲಿಲ್ಲ ಬಾರ್ಬಿಕ್ಯೂ ನೇಷನ್ ಕ್ಲೋಸ್ ಆಗ್ಬಿಟ್ಟಿದೆ ಅಂತೆ. ಅದಕ್ಕೆ ಇವಾಗ ಬೇರೆ ಕಡೆ ಹೋಗ್ತಿದೀವಿ ಬಾರ್ಬಿಕ್ಯೂ ನೇಷನ್. ಬೇರೆ ಎಲ್ಲೈತೆ ಇದು ಹತ್ರ ಲುಲು ಮಾಲ್ ಇದೆಯಾ? ಬೇರೆ ಎಲ್ಲಿದೆ ಬ್ರೋ? ಇದು ಕ್ಲೋಸ್ ಆಯ್ತು ಬ್ರೋ ತುಂಬಾ ದಿವಸ. ಬೇರೆ ಕಡೆ ಇದೆ ಅಂತೆ. ಲುಲು ಮಾಲ್ ಇದೆಯಲ್ಲ, ಬಾರ್ಬಿಕ್ಯೂ ನೇಷನ್ ಇದೆಯಾ ಲುಲು ಮಾಲ್? ನಿಜವಾಗ್ಲೂ ಇದೆಯಾ? ಹೌದಾ? ಇದೆ. ಲೆಟ್ಸ್ ಗೋ ಟು ಲುಲು ಮಾಲ್. ಎಲ್ಲಾ ಮಾಲ್ಗಳಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ಮಾಡ್ತಾರೆ ಕಾರ್ದು. ಬರೀ ಡಿಕ್ಕಿ ಮಾತ್ರ ಚೆಕ್ ಮಾಡ್ತಾರೆ, ಮುಂದೆ ಚೆಕ್ ಮಾಡಲ್ಲ. ಬಾಂಬ್ ನಾವು ಮುಂದೆ ಕೊಡೋದ್ರೆ ಹೆಂಗಿರುತ್ತೆ? ಇಲ್ಲ ಜೋಬಲ್ಲಿ ಕೊಡ್ತೀವಿ ಬಾಂಬ್ ನಾವು, ಡಿಕ್ಕಿಲಿ ಮಾತ್ರ ಯಾಕೆ ಕೊಡ್ತೀವಿ ಬಾಂಬ್ನ? ಅಲ್ಲ ಹೇಳಿದ್ದು ಏನಕ್ಕೆ ಬರೀ ಡಿಕ್ಕಿ ಮಾತ್ರ ಇದು ಚೆಕ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಇದ್ರಿಗೂ ಫುಲ್ ಕಾರ್ ಚೆಕ್ ಮಾಡಬೇಕು ಅವರು. ಗೈಸ್ ಇದು ನೋಡೋಕೆ ಒಂಥರ ಖುಷಿ ಗೈಸ್ ನನಗೆ. ಕಡೆ B2 ಇಲ್ಲಿ B2 ಅಲ್ಲಿ ಹಿಂದೆ ಐತೆ 119. ಗೈಸ್ ಯಾವತ್ತು ಬಂದ್ರು ಇಂದ ಗ್ಯಾಪ್ ಹಾಕೊಂಡು ಹೋಗಿ ಆಮೇಲೆ ಬಂದ್ಬಿಟ್ಟು ನೀವೇ ಕಾರ್ ಹುಡುಕ್ಬೇಕಾಗತ್ತೆ. ನಮ್ಮ ಅಕ್ಕ ಅದನ್ನು ಪಾಪಿಯಸ್ ಅಂತ ಓದ್ತಾಳೆ. ಹಾಂ ಪಾಪಿಯಸ್ ಅಲ್ಲ ಕಣೆ, ಅದು ಪಾಪಾಯ್ಸ್. ಎಷ್ಟೇ ಓದಿರೋದು ನೀನು? ಎಷ್ಟು ಓದಿರೋದು ಎಷ್ಟು ನೀನು? ಹಾಂ ಫೇಲ್ ಗೈಸ್ ಟೆಂತ್ ಸ್ಟ್ಯಾಂಡರ್ಡ್ ಹುಡು. ಹಾಂ 80% ತೆಗ್ದೋಳೆ, ಎಲ್ಲ ಕಾಪಿ ಹೊಡೆದ್ಬಿಟ್ಟು. ಮತ್ತು 85 ತೆಗ್ದವಳಂತೆ, ಎಲ್ಲ ಕಾಪಿ ಹೊಡೆದ್ಬಿಟ್ಟು. ಆ ಪಾಪಾಯ್ಸ್ನ ಪಾಪೀಸ್ ಅಂತ ಓದ್ತಾವಳೆ. ಹಾಂ ಡಾಪಿಡೋದ ಕಾಪಿ ಹೊಡೋಕ್ಕಾಗಲ್ಲ. ಬಾರ್ಬಿಕ್ಯೂ ನೇಷನ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಗೈಸ್, ಹುಡುಕ್ತಾ ಇದೀವಿ ಆವಾಗಲಿಂದ. ನಮಗೆ ಅದೇ ಬೇಕು. ನಮ್ಮ ಅಮ್ಮಂಗೆ ಅದು ತುಂಬ ಇಷ್ಟ ಅಂತೆ, ಅದಕ್ಕೇನೆ ಅಲ್ಲಿಗೆ ಹೋಗ್ಬೇಕು ಇವಾಗ. ಸಿಗ್ತಿಲ್ಲ, ನಮ್ಮ ಹುಡುಕ್ತಾ ಇದೀವಿ ಆವಾಗಲಿಂದ. ಚೈತ್ರ ಇವತ್ತು ಬೇರೆ ವ್ಯಾಲೆಂಟೈನ್ಸ್ ಡೇ, ನಿಮ್ಮ ಗಂಡಿಗೆ ಏನು ಗಿಫ್ಟ್ ಕೊಟ್ಟೆ ಬ್ರೋ? ನಿಮ್ಗೆ ಹೆಂಗೆ ಗಿಫ್ಟ್ ಕೊಡ್ಲಿ ವ್ಯಾಲೆಂಟೈನ್ಸ್ ಡೇಗೆ? ಅವಳೇ ಗಿಫ್ಟ್ ನಿಮ್ಗೆ? ಇಲ್ಲಿದೆಯಲ್ಲ ಗಿಫ್ಟ್. ಏನೇ ಚೈತ್ರ ನೀನೇ ಗಿಫ್ಟ್ ಅಂತೆ ಬಾವನ್ಗೆ? ಇಲ್ಲ, ನಾನು ಕೇಕ್ ತರಿಸಿ ಕಟ್ ಮಾಡಿಸಿದೆ ಅಷ್ಟೇ. ಗಿಫ್ಟ್ ಏನು ಕೊಟ್ಟಿಲ್ಲ? ಕೊಡ್ಬೇಕು ತಾನೆ ಗಿಫ್ಟ್ ಏನಾರೋ ಒಂದು. ಸಾಕು, ನಾನೇ ಇದೀನಲ್ಲ ಇವಾಗ, ಅವ್ರು ಅಂದ್ರಲ್ಲ. ಮಕ್ಕ ಫುಲ್ ಖುಷಿ, ದಿಲ್ ಖುಷಿ ಆಗ್ಬಿಟ್ಲು ಗೈಸ್. ನಿಮ್ಮ ವ್ಯಾಲೆಂಟೈನ್ಸ್ ಡೇ ಹೆಂಗಿತ್ತು? ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರ? ನಮ್ಮ ಅಕ್ಕ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದಾಳೆ. ಸಿಂಗಲ್ಸ್ ಎಲ್ಲ ಏನು ಮಾಡಿದ್ರಿ? ಸೊ ಸಿಂಗಲ್ಸ್ ಎಲ್ಲ ಏನೇನು ಮಾಡಿದ್ರಿ? ನಿಮ್ಮ ವ್ಯಾಲೆಂಟೈನ್ಸ್ ಡೇ ಹೆಂಗಿತ್ತು ಅನ್ನೋ ಕಾಮೆಂಟ್ ಬಾಕ್ಸಲ್ಲಿ ಸ್ವಲ್ಪ ತಿಳಿಸಿ, ಗೊತ್ತಾಗುತ್ತೆ ನಮ್ಮಂಥವ್ರಿಗೆ. ಗೈಸ್ ಬಾರ್ಬಿಕ್ಯೂ ನೇಷನ್ನು ಮೇಲ್ಗಡೆ ಇಲ್ವಂತೆ, ಇಲ್ಲಿ ಕೆಳಗಡೆ ಎಂಟ್ರಿ ಆಗ್ತೀವಿ ಗೊತ್ತಾ, ಅಲ್ಲಿದೆ ಅಂತೆ ಲುಲು ಮಾಲಲ್ಲಿ. ಸೊ ನಾವು ಬೇರೆ ಮೇಲೆ ಹೋಗ್ಬಿಡಿ ಫುಡ್ ಇರುತ್ತೆ ಅಂತ ಅಂದ್ಕೊಂಡು ಫುಡ್ ಕೊಡೋಕೆ ಬಂದಿದ್ವಿ, ಆದರೆ ಇಲ್ಲಿಲ್ಲ, ಕೆಳಗಡೆ ಇದೆ ಗ್ರೌಂಡ್ ಫ್ಲೋರಲ್ಲಿ. ಬನ್ನಿ ಹೋಗುವ. ಅದು ಓದ್ಬಿಟ್ಟ ಚೈತ್ರ? ಅದು ಹಲ್ದಿರಾಮ್ ನೀನೇ ಕಣೆ, ಹಲ್ದಿರಾಮ್ ನೀನೇ. ಹಲ್ದಿರಾಮ್ ಗೈಸ್ ಪಾಪ ಅವ್ರ ಬುಕ್ಕ ತಗ್ಲಾಕೊಂಡ್ಬಿಡ್ತು ಗೈಸ್. ನಿಂಗೆ ಏನೋ ಬೇಕಾ? ಇವಾಗ ಬೇಡ, ನಾನು ಕೇಳ್ತೀನಿ ಅವಾಗ. ಸದ್ಯಕ್ಕೆ ಬೇಡವಂತೆ ನಮ್ಮ ಅಕ್ಕನಿಗೆ. ಅಮ್ಮ ನಿಂಗೆ ಬ್ಯಾಗ್ ಏನೋ ಬೇಕಮ್ಮ? ಬ್ಯಾಗು ಚೇರ್ ಬೈ, ನಿಮ್ಗೆ ಏನು ಹೇಳ್ತೀನಿ ಚಿರ, ನಾನು ಒಂದು ವ್ಲಾಗ್ ಪ್ಲ್ಯಾನ್ ಮಾಡ್ತಿದ್ದೀನಿ ಅಮ್ಮಂಗೆ ಸರ್ಪ್ರೈಸ್ ಮಾಡೋದು. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಫುಲ್ ಸರ್ಪ್ರೈಸ್ ಅಮ್ಮಂಗೆ. ಮಾಲಕ್ಕೆ ಕರ್ಕೊಂಡ್ಬಂದ್ಬಿಟ್ಟು ಶಾಪಿಂಗ್ ಮಾಡಿಸೋದು, ಆಮೇಲೆ ಏನೋ ಕೊಡ್ಸೋದು, ತಿನ್ಸೋದು, ಲಕ್ಸುರಿ ಐಟಮ್ಗಳೆಲ್ಲ ತಿನ್ಸೋದು, ಕೊಡ್ಸೋದು, ಅವೆಲ್ಲ ಕೊಡ್ಸೋದು. ಅದನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಮಾಡಬೇಕು ಅಂತ. ಕೇಳಲ್ಲ ಕಣೆ, ಮೈಕ್ ಹಾಕಿದ್ದೀನಿ ನಾನು. ಓಕೆ ತಾನೆ, ಮಾಡಲ ಅದು? ಗೈಸ್ ಆ ವ್ಲಾಗು ಆದಷ್ಟು ಬೇಗ. ಜಾಸ್ತಿ ಖರ್ಚು ಲಕ್ಸುರಿ ಅಂದರೆ ಅಮ್ಮ ಏನೇನು ಮಾಡಿಲ್ಲ, ಸರ್ಪ್ರೈಸ್ ಫುಲ್ ಅಮ್ಮಂಗೆ ಸರ್ಪ್ರೈಸ್ ಬೆಳಗಿಂದ ರಾತ್ರಿವರೆಗೂ. ಅದು ಓಕೆ, ಬಟ್ ಎಲ್ಲ ವಿತ್ ಲಿಮಿಟ್ ಅಲ್ಲಿ ಇರಲಿ, ಜಾಸ್ತಿ ಇದಕ್ಕೆ ಹೋಗಬೇಡ. ಓಕೆ ಡನ್. ಓಕೆ ನಿಂಗೆ ಏನಾದ್ರು ಮಾಡಬೇಕಾ? ಹಾಯ್ ಇವ್ರ ಹೆಸರೇನು? ಋತಾಂಶ್ರೀ. ಹಾಯ್ ಗೈಸ್ ವ್ಯಾಲೆಂಟೈನ್ಸ್ ಡೇಗೆ ರೋಸ್ ಇಟ್ಟಿದ್ದಾರೆ. ಕೊಡೆ ಬಾವಂಗೊಂದು ರೋಸು ಇಸ್ಕೊಟ್ಟು ಕೊಟ್ಬಿಟ್ಟ.
ಎಲ್ಲ ಮಾಡೋಣ ಗೈಸ್ ನಮ್ಮ ಅಕ್ಕ ಫಸ್ಟೇನೆ. ರೋಸ್ ಕೊಟ್ಟು ಕೇಕ್. ಪರವಾಗಿಲ್ಲ ಗೈಸ್, ಈ ಮಾಲ್ ಚೆನ್ನಾಗಿದೆ. ಎಲ್ಲ ಥರ ಬ್ರ್ಯಾಂಡ್ಗಳಿದೆ ಇಲ್ಲಿ ಮಾಲಲ್ಲಿ. ಬಾರ್ಬಿಕ್ಯೂ ನೇಷನ್ನ ಇಲ್ಲಿ ಮಾಡಿದ್ದಾರೆ. ಬನ್ನಿ ಹೋಗುವ. ಕ್ಯೂ ಬೇರೆ ಇದೆ, ರಶ್ ಇದೆ ಕಣೆ ಫುಲ್ಲು, ಸಿಕ್ಕಾಪಟ್ಟೆ ರಶ್ ಇದೆ. ಕೇಳೋಣ ಇಲ್ಲ ಫಸ್ಟ್ ನಾನು ಫೋನಲ್ಲಿ ಏನೋ ಅದನ್ನು ಆರ್ಡ್ರ್ ಅಂತ ಇದ್ದೀನಿ. ಟೇಬಲ್ನ ಬುಕ್ ಮಾಡಬೇಕಿತ್ತು ಫಸ್ಟೇ ಗೈಸ್. ಟೇಬಲ್ನ ಬುಕ್ ಮಾಡೋಕೆ ಹೋಗಿದ್ವಿ, ಟೇಬಲ್ ಬುಕ್ಕೇ ಆಗ್ತಿಲ್ಲ ಗೈಸ್. 7 ಗಂಟೆಗೆ ಬುಕ್ ಮಾಡೋಕೆ ಹೋಗ್ತಿದ್ವಿ, ಆದರೆ ಆಗ್ತಾನೆ ಇಲ್ಲ. 9 ಗಂಟೆಗೆ ಕ್ಲೋಸ್ ಅಂತೆ. ಟೈಮಿಂಗ್ ಚೇಂಜ್ ಮಾಡಿ ನೋಡಿ, 10 ಗಂಟೆಗೆ ಆಗ್ತಿದೆಯಲ್ಲ, ಇದೆಯಾ? ಸೊ ಗೈಸ್ ಟೇಬಲ್ನ ಬುಕ್ ಮಾಡ್ತವ್ರು ನಮ್ಮ ಭಾವ. ಬುಕ್ ಮಾಡ್ಕೊಂಡು ಇವಾಗ ಹೋಗ್ಬೇಕು, ಯಾಕಂದರೆ ಹಂಗೆ ನಾರ್ಮಲಾಗಿ ಹೋಗೋಕ್ಕಾಗಲ್ಲ, ಈಗ ಪೀಕ್ ಟೈಮ್ ಅಲ್ವಾ. ಸೊ ಅದಕ್ಕೇ ಬುಕ್ ಮಾಡಿ ಹೋಗಬೇಕು. ಈಸ್ ಕುಶನೇ ಹೊಟ್ಟೆ ಹಸ್ಬಿಟ್ಟಿದೆ, ಅದಕ್ಕೆ ಅವಳಿಗೆ ಜ್ಯೂಸ್ ಬೇಕು ಅಂತ ಅಮ್ಮ ಅಂದರು, ಅದಕ್ಕೆ ಜ್ಯೂಸ್ ಕೊಡ್ಸೋಕೆ ಬಂದಿದ್ದೀನಿ. ಆರೆಂಜು ಮೂಸಂಬಿ ಏನಾದ್ರು ಇದ್ದರೆ ಕೊಡಿ ಭಯ್ಯ. ಆರೆಂಜೇ ಮೂಸಂಬಿ ಇದೆ, ಮೂಸಂಬಿ ಜ್ಯೂಸು. ಪಾಪ ಕುಶಾನಿ ಜ್ಯೂಸ್ ಹೆಂಗಿದೆ? ಚೆನ್ನಾಗಿದೆ ಜ್ಯೂಸು, ಸೂಪರ್ ಆಗಿದೆಯಲ್ಲ, ಕುಡಿಯಮ್ಮ. ಆರಾಮಾಗಿ ಜ್ಯೂಸ್ ಕುಡಿತಾವಳೆ. ಅಲ್ಲಿ ನಮ್ಮ ಭಾವ ಮತ್ತು ನಮ್ಮ ಅಕ್ಕ ಅಲ್ಲಿ ಟೇಬಲ್ ಬುಕ್ ಮಾಡ್ತಿದ್ದಾರೆ. ಟೇಬಲ್ ಬರೀ ಸಿಗ್ತಿಲ್ಲ ನಮಗೆ, ಅಂದರೆ ಬೇರೆ ಕಡೆ ಹೋಗೋದಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ನೋಡುವ, ಟೇಬಲ್ ಸಿಂಗಲ್ ತಿಂತೀವಿ, ನಾನು ಬೇರೆ ಕಡೆ ಹೋಗ್ತೀವಿ. ಗೈಸ್ ಇವಾಗ ಪ್ಲ್ಯಾನ್ನ ಚೇಂಜ್ ಮಾಡಿದ್ವಿ. ನಾವು ಇವಾಗ ಆಮೇಲೆ ಆರಾಮ, ಥ್ಯಾಂಕ್ ಯು ಬ್ರೋ. ಇವಾಗ ಬೇರೆ ಕಡೆ ಹೋಗ್ತೀವಿ. ಸಿಕ್ಕಾಪಟ್ಟೆ ಲೇಟ್ ಆಗ್ತಿದೆ, ಮತ್ತು ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅಕ್ಕಂಗೆಲ್ಲ ಹೊಟ್ಟೆ ಆಗಲೇ ಹಸಿತಿದೆ ಅಂತೆ. ಸೊ ಅದಕ್ಕೆ ಇವಾಗ ಬೇರೆ ಕಡೆ ಹೋಗ್ತೀವಿ. ಬಂಗಾರಿ ಆರಾಮಾಗೆ ಜ್ಯೂಸ್ ಕುಡಿತಾವಳೆ, ಲೇಟ್ ಆಗುತ್ತೆ ಅಂತ. ಗೈಸ್ ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ, ಇವತ್ತು ರೌಂಡಿಗಿದೆ. ಎಷ್ಟು ಪೀಸಾಗಿದೆ ನೋಡಿ ಗೈಸ್ ಮೂನು. ನೋಡಿ ಗೈಸ್ ಹೆಂಗೋ ಒಂದು ಹಾಫ್ ಮನುಷ್ಯ ಮಸ್ತ್ ಆಯ್ತು ಇದು ಅಲ್ವಾ? ಇದು ಹೊಸ ಸಬ್ಸ್ಕ್ರೈಬರ್ ನೋಡಿರಲ್ಲ, ಅದಕ್ಕೆ ಅವ್ರಿಗೆ ನೈಸ್. ಬರೀ ಇದೊಂದು ಸೂಟ್ ಕೇಸಿಂದ ನೋಡಿ, ಬರೀ ಇದು ಒಂದೇ ಒಂದು ಅಟ್ಯಾಚ್ಮೆಂಟಿಂದ ಇದು ನಿಂತ್ಕೊಂಡಿರೋದು ಮೇಲ್ಗಡೆ. ಮೆಟಲ್ ಇನ್ನೇನು ಬೇಕು ಬೇಕಾ ನಿಂಗೆ? ನೋಡಿ ಗೈಸ್ ಅವಳಿಗೆ ಪಿಜ್ಜಾ ಬೇಕಂತೆ. ಏನು ಬೇಕು ನಿಮಗೆ? ಪಿಜ್ಜಾ ಅಲ್ಲಿ ಯಾರೋ ಪಿಜ್ಜಾ ತಿಂತಿದ್ರು ಗೈಸ್. ಅದು ಪಿಜ್ಜಾ ಬೇಕು ಅಂತ ಅವಾಗಿನ ತಲೆ ತಿಂತಾವಳೆ. ಇವಾಗ ಹೋಟೆಲ್ ಶಿವಸಾಗರ್ ಬಂದಿದ್ದೀವಿ. ಸ್ವಲ್ಪ ಫಸ್ಟ್ ಟೈಮ್ ನಾನು ಬಂದಿರೋದು ಇಲ್ಲಿ ತಿನ್ನೋದಕ್ಕೆ. ನೋಡುವ ಟೇಸ್ಟ್ ಹೆಂಗಿರುತ್ತೆ ಇಲ್ಲಿ ಅಂತ. ಮನೆಯವರಿಗೆ ಶಿವಸಾಗರ್ಗೆ. ಸರಿ ನೀನು ಬಾವು, ನೀವು ಬಂದಿದ್ದೀರಾ? ಚೆನ್ನಾಗಿದೆ, ಟೇಸ್ಟ್ ಹೆಂಗಿದೆ? ನಾರ್ಮಲ್ ಆಯ್ತು, ನೋಡುವ ಹೆಂಗಿರುತ್ತೆ ಅಂತ ಇಲ್ಲಿ. ಇವಾಗ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ, ಬಟ್ ಪ್ಲೀಸ್ ನನಗೆ BBQ ಕರ್ಕೊಂಡು ಹೋಗು. BBQಗಾ? ಸೊ ನೆಕ್ಸ್ಟ್ ಗೈಸ್ ಪಕ್ಕ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ರಶ್ ಇತ್ತು, ಅದಕ್ಕೆ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಹೋಗೋಣ, ಓಕೆನಾ? ಪಾಪ ನಾವು ಅಮ್ಮಂಗೂ ಆಸೆ BBQ, ಇಬ್ಬರಿಗೂ ಆಸೆ ಇದ್ಬಿಟ್ಟು ಪಾಪ ಆಸೆ ತೀರಿಸೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ತೀರಿಸ್ತೀನಿ. ಇವತ್ತು ಮಧ್ಯಾಹ್ನ ನಾನು ನೆನ್ಸ್ಕೊಂತಾ ಇದ್ದೆ, ಅವು ಎಷ್ಟು ದಿವಸ ಆಯಿತು ತಿಂದು ನಾವು ಅಂತೇಳಿ ಮಧ್ಯಾಹ್ನ ನೆನ್ಸ್ಕೊಂತಾ ಇದ್ದೆ. ಇವ್ನು ಬಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಇವತ್ತು ಅಂತ. ನಾನು ಅದೇ ತಾನೇ ನೆನ್ಸ್ಕೊಂಡೆ ಕಣು ಅಂತ ಹೇಳ್ತಾ ಇದ್ದೆ. ನೆಕ್ಸ್ಟ್ ಟೈಮ್ ಹೋಗೋಣ, ತಲೆಗೆ ಎಸ್ಕೊಂಬೋಣ. ಸೊ ಗೈಸ್ ಶಿವಸಾಗರ್ ಹೋಟೆಲ್ ಒಳಗಡೆ ನೋಡಿ ಹೆಂಗಿದೆ, ಇಂಟೀರಿಯರ್ ಸಾಕಾಗಿದೆ ಗೈಸ್, ತುಂಬ ಚೆನ್ನಾಗಿ ಮಾಡಿರಲ್ಲ ಚೇತ. ಇದು ವಾತಾವರಣ ಚೆನ್ನಾಗಿದೆ, ಡೆಕೋರೇಷನ್ ಮಾಡಿರೋ ರೀತಿ ಚೆನ್ನಾಗಿದೆ. ನಮ್ಮ ಕನ್ನಡದಲ್ಲೇ ಚೆಂದ ಹೇಳೋದಕ್ಕೆ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಬರೋದಕ್ಕೆ ಇಲ್ಲಿ ಒಂಥರ ಮಸ್ತಾಗಿರುತ್ತೆ ಫ್ಯಾಮಿಲಿ ಬರೋದಕ್ಕೆ. ಸೊ ಗೈಸ್ ಇವಾಗ ನಮ್ಮ ಫ್ಯಾಮಿಲಿಗೆ ನಾನು ಕೇಳ್ತೀನಿ, ನನಗೆ 500ಕ್ಕೆ ಆಗಿದ್ರಲ್ಲ ಅವ್ರಿಗೆ ಎಷ್ಟು ಖುಷಿ ಇದೆ, ಅವ್ರಿಗೇನು ಅನಿಸಿದೆ ಅಂತ ಅವ್ರಿಗೆ ಒಂದೊಂದಾಗಿ ಕೇಳ್ಕೊಂಡು ಹೋಗೋಣ. ಫಸ್ಟ್ ನಾವು ಅಮ್ಮಂಗೆ ಕೇಳೋಣ. ಅಮ್ಮ ನೀನು ಹೇಳು, ನಿನಗೇನಂತ ಅನಿಸ್ತಿದೆ ನಾವು 500ಕ್ಕೆ ಆಗಿದ್ರೆ ಗೊತ್ತಾ? ಸೊ ಜನಗಳಿಗೆ ಏನು ಅಂತೀಯ, ಮತ್ತು ನಿಂಗೆ ಎಷ್ಟು ಖುಷಿ ಇದೆ ಅದನ್ನು ಶೇರ್ ಮಾಡ್ಕೋ ಜನಗಳ ಹತ್ರ. ನಿಂಗೆ ಎಷ್ಟು ಖುಷಿ ಇದೆ ಶೇರ್ ಮಾಡ್ಕೋ. ನನಗೆ ಎಷ್ಟು ಖುಷಿ ಅಂದರೆ ತುಂಬಾ ಖುಷಿ ಇದೆ. ಇಷ್ಟು ಬೇಗ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸಿ 500K ಮಾಡಿರೋದು ತುಂಬಾ ಖುಷಿ. ಅದು ಆಶ್ಚರ್ಯನೂ ಹೌದು, ಇಷ್ಟು ಬೇಗ ಆಗೋಯ್ತಾ ಅಂತ. ಒಂದೇ ಒಂದು ವರ್ಷ, ಜಾಸ್ತಿ ದಿನ, 1 ವರ್ಷ 2 ತಿಂಗಳಾಗಿದೆ ಅಷ್ಟೇ, 2-3 ತಿಂಗಳಾಗಿದೆ ಅಷ್ಟೇ. ಅಷ್ಟು ಬೇಗ ಇಷ್ಟು ಬೆಳೆಸಿರೋದವರು, ಅದನ್ನು ನೋಡಿ ನಂಗೆ ತುಂಬ ಖುಷಿ ಆಗ್ತಿದೆ. ಎಷ್ಟೊಂದು ಏಳು ಬೀಳುಗಳು, ಅವಮಾನಗಳು, ನೋವುಗಳು, ಮಾತುಗಳು, ಪ್ರತಿಯೊಂದೊಂದು ಮೆಟ್ಲಾಗಿದೆ ನಮಗೆ. ಎಷ್ಟಾದರೂ ನಮ್ಮನ್ನು ಕೈ ಬಿಡದೆ ಇಲ್ಲಿ ಗಂಟ ನಡ್ಸ್ಕೊಂಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ಎಷ್ಟು ಚಿರಋಣಿಯಾಗಿದ್ರೂ ಸಾಲದು. ಹಿಂದಕ್ಕೆ ತಿರುಗಿ ನೋಡಿದಾಗ ಏನೇನು ಇಲ್ಲ ಅಂತ ಅನಿಸುತ್ತೆ, ಆದರೆ ಮುಂದಕ್ಕಿಂತ ತುಂಬಾ ಇದೆ ನೋಡೋದು, ಸಾಧನೆ ಮಾಡೋದು, ಅಚೀವ್ ಮಾಡೋದು, ಏನಾದರೂ ನಾವು ಪಡ್ಕೊಳ್ಳೋದು, ಮಾಡೋದು ತುಂಬಾ ಇದೆ ಇನ್ನು ಮುಂದಕ್ಕೆ. ಅದೆಲ್ಲದಕ್ಕೂ ಇವಾಗ ಒಂದೊಂದೇ ಸ್ಟೆಪ್ ಹತ್ಕೊಂಡ್ಬಂದಿದ್ದೀವಿ, ಹತ್ತಿಸ್ಕೊಂಡ್ಬಂದಿದ್ದೀರ, ಕೈ ಹಿಡಿದು ನಡ್ಸ್ಕೊಂಡು ಬಂದಿದ್ದೀರ ನಮ್ಮನ್ನು. ಅದಕ್ಕೆ ನಾವು ಯಾವತ್ತೂ ಚಿರಋಣಿಗಳಾಗಿರ್ತೀವಿ.
ನಾವು ತಿನ್ನೋ ಪ್ರತಿಯೊಂದನ್ನಂತೂ ತಂದಲ್ಲೂ ನಾವು ನಿಮ್ಮನ್ನು ನೆನೆಸ್ಕೊತೀವಿ. ನಿಮ್ಗೆ ಅನ್ನಿಸ್ಬೋದು ಸುಮ್ಮನೆ ಬೋಗಸ್ ಈ ಥರ ಎಲ್ಲ ಮಾತಾಡ್ತಾರೆ, ನಾಟಕವಾಗಿ ಮಾತಾಡ್ತಾರೆ ಅಂತ. ಖಂಡಿತ ನಾಟಕವಾಗಿ ಮಾತಾಡ್ತಾ ಇಲ್ಲ. ನಮ್ಮದು ಫಿಲ್ಟ್ರೇ ಇಲ್ಲ. ಇಲ್ಲೇನು ಬರುತ್ತೋ ಅಲ್ಲಿ ಹಂಗೆ ಬರುತ್ತೆ ಮಾತಷ್ಟೇ. ಪ್ರತಿಯೊಂದು ಕ್ಷಣನೂ ನೆನಪಿಸ್ಕೊತೀವಿ. ಕಷ್ಟದಲ್ಲಿ ನಮ್ಮ ಕಷ್ಟದ ದಿನಗಳಿಂದ ಕೈ ಬಿಡದೆ ನಡ್ಸ್ಕೊಂಡು ಬಂದ್ರಲ್ಲ, ಅದು ತುಂಬ ಖುಷಿ ಇದೆ. ಪ್ರತಿ ಒಬ್ರಿಗೂ ತುಂಬ 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 ಹೃದಯ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನಮ್ಮ ಅಮ್ಮ ಮಾತಾಗಿರುತ್ತೆ. ನೆಕ್ಸ್ಟ್ ಇವಾಗ ನಮ್ಮ ಭಾವನ ಕೇಳೋಣ. ಭಾವ, ನಿಮ್ಗೆ ಏನು ಅನಿಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ. ಅದು ವಿತಿನ್ ಅ ಸ್ಪ್ಯಾನ್ ಆಫ್ ಟೈಮ್ 1 ಇಯರಲ್ಲಿ 500K ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಖುಷಿ ಆಗುತ್ತೆ. ಜನಗಳ ಪ್ರೀತಿಗೆ ನಾವು ಅಪಾರವಾಗಿರ್ತೀವಿ. ಎಲ್ಲ ಅಮ್ಮ ಕವರ್ ಮಾಡಿಬಿಟ್ಟಿದ್ದಾರೆ. ನಾವು ಅದನ್ನ ಹೇಳಿದ್ರೆ ರಿಪಿಟೇಟಿವ್ ಆಗುತ್ತೆ. ಸೊ ತುಂಬ ಖುಷಿ ಆಗುತ್ತೆ. ಆದಷ್ಟು ಬೇಗ 1 ಮಿಲಿಯನ್ ಆಗಲಿ ಅಂತ ವಿಶ್ ಮಾಡ್ತೀವಿ ಫ್ಯಾಮಿಲಿ ಕಡೆ. ಥ್ಯಾಂಕ್ ಯು. ಜನಗಳ ಪ್ರೀತಿ ಬೇಕು. ಆದಷ್ಟು ಬೇಗ 1 ಮಿಲಿಯನ್ ಆಗಬೇಕು. ಥ್ಯಾಂಕ್ ಯು ಭಾವ. ನಮ್ಮ ಅಕ್ಕನ ಕೇಳ ಅಂದ್ಕೊಂಡ್ರೆ ಅವಳು ನಾಳೆ ಬಂದ್ಬಿಟ್ಟಿದೆ. ಇವಾಗ ಅವಳು ನಮ್ಮ ಅಕ್ಕ ಬ್ಯಾಟಿಂಗ್ ಮಾಡಬೇಕು. ಬ್ಯಾಟಿಂಗ್ ಮಾಡೋಣ. ಫಸ್ಟು ನಾವು ಟೊಮೆಟೊ ಸೂಪ್ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ನಮ್ಮ ಅಕ್ಕ ದಹಿ ಪುರಿ ಬೇರೆ ಆರ್ಡ್ರ್ ಮಾಡ್ಕೊಂಡಿದ್ದಾಳೆ. ಇವಾಗ ಅದನ್ನು ತಿನ್ಕೊಂಡು ನಿಮಗೆ ಟೇಸ್ಟ್ ಹೇಳ್ತೀವಿ ಹೆಂಗಿದೆ ಅಂತ. ಗೈಸ್, ಇವತ್ತು ನನಗೆ 500K ಆಗಿರೋ ಖುಷಿಗೆ ಚೀಟ್ ಮೀಲ್ ಮಾಡ್ತೀನಿ ಇವತ್ತು. ಎಲ್ಲ ಚೀಟೇ ನೀನು. ಇವತ್ತು ಬ್ಲಾಗಲ್ಲಿ ಹಾಕಿದ್ದಲ್ಲ, ಅದ್ರಲ್ಲಿ ಪಿಜ್ಜಾ ತಿಂದಲ್ಲ. ಅವ್ ಹೇಳ್ಬಿಡ್ತಿದ್ದವನೇ ಎಲ್ಲ ಚೀಟಿ ಏನು ಬೇಡ, ತಪ್ಪಾಗ್ಬಿಡ್ತೈತೆ, ಏನೇನೋ ಅರ್ಥ ಆಗ್ಬಿಟ್ಟೈತೆ ಜನಗಳು. ಹೌದು, ನಿಮ್ಮ ಅಕ್ಕನ ಹೇಳ್ಬಿಟ್ರು ಅಂತಾರೆ. ಹಂಗಲ್ಲ, ಊಟ ಮಾಡ್ತಿರೋದು ಇವತ್ತು ಚೀಟಿಂಗ್ ಅಂತ ಹೇಳಿ. ಇವತ್ತು ಚೀಟ್ ಮೀಲ್ ಮಾಡ್ತೀನಿ. ಚೀಟ್ ಮೀಲು. ಗೈಸ್, ದಹಿ ಪುರಿ ಗೈಸ್ ಇವಾಗ. ನೋಡಿ ಗೈಸ್, ಪಾನಿಪುರಿ ನಮ್ಮ ಅಕ್ಕ. ಇವಾಗ ಚಿಲ್ಲಿ ಗೋಬಿ ಬಂದಿದೆ. ಹಾಯ್ ಭಯ್ಯ, ಹಾಯ್. ನೋಡಿ ಗೈಸ್, ಕ್ಯೂಟಾಗಿ ಸ್ಮೆಲ್ ಮಾಡ್ತಾನೆ ಭಯ್ಯ. ಫುಲ್ ಮೊಸರು ಸೂಪರ್ ಆಯ್ತು. ಸೂಪ್ ಹೇಗಿದೆಮ್ಮ? ಸೂಪ್ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಕುಡಿತಾ ಇದ್ದೀನಿ. ಅಮ್ಮ, ನೀವು ಸೂಪ್ ಕುಡಿ. ನೀವು ಸೂಪ್ ಕುಡಿರಿ. ಚೆನ್ನಾಗಿದೆ ಸೂಪು. ಚೆನ್ನಾಗಿದೆ ಸರ್. ಕೂಡ ನೀವು ಬ್ಲಾಗ್ ಮಾಡ್ತೀವಿ ಸರ್? ನಾವು ಬ್ಲಾಗ್ ಮಾಡೋದ. ಬ್ಲಾಗ್ ಮಾಡ್ತೀವಿ. ಬ್ಲಾಗ್ ಮಾಡ್ತಿದ್ದೆ. ನೀವು ಕಾಣ್ತೀರಾ ಬ್ಲಾಗಲ್ಲಿ ಇವಾಗ? ನಿಮಗೆ ಕನ್ನಡ ಬರುತ್ತಾ? ಸ್ವಲ್ಪ ಬರುತ್ತಾ ಕನ್ನಡ? ಹೌದು, ಸ್ವಲ್ಪ. ನೀವು ಬಂದಿರೋದು ಎಲ್ಲಿಂದ ಬಂದಿರೋದು ನೀವು? ನೇಪಾಳಿಂದ ಬಂದಿರೋದು. ಹೌದಾ? ಪರವಾಗಿಲ್ಲ ಗೈಸ್, ಕನ್ನಡ ಬರುತ್ತಲ್ಲ. ಇಷ್ಟಾರ ನಮ್ಮ ಹೆಸರಾ? ಹೌದಾ? ವರುಣ್ ಆರಾಧ್ಯ ಅಂತ ಬರುತ್ತೆ. ವರುಣ್ ಆರಾಧ್ಯ ಸಬ್ಸ್ಕ್ರೈಬ್ ಮಾಡ್ತೇನೆ. ಥ್ಯಾಂಕ್ ಯು ಗೈಸ್. ಸೆಲ್ಫ್ ಪ್ರಮೋಷನ್ ಮಾಡ್ಕೊಂಡಿದ್ದೀನಿ ಇವಾಗ. ನಮ್ಗೆಲ್ಲ ಕಡಿಮೆ ಹಾಕ್ಬಿಟ್ಟು ನಿಂಗೆ ಜಾಸ್ತಿ ಹಾಕ್ಬಿಟ್ಟ. ಗೈಸ್, ಹಂಗೆ ಹಾಕಿರೋದೇ ತರಕಾರಿಗಳು. ನಿಂಗೆ ಹಾಕಿರೋದು ನೋಡಲ್ಲಿ. ಇಲ್ಲ, ಅದು ಟೇಬಲಲ್ಲಿರೋ ದಹಿ ಪುರಿ ನೋಡ್ಬಿಟ್ಟು ಪಾಪ ಇವರು ತಿನ್ಲಿ ಅಂತ ಬಿಟ್ಟಿರೋದು. ನಮ್ಗಿಲ್ವಲ್ಲ, ಅದಕ್ಕೋಸ್ಕರ. ನೀನು ಒಬ್ಬಳೇ ತಿನ್ಕೊಂಡ್ಬಿಟ್ರಿ ಎಲ್ಲ. ನಾವೆಲ್ಲ ಹೋಗೋದು ಆಮೇಲೆ. ಗೈಸ್, ಪಾಪ ಅಣ್ಣ ಫೋನ್ ಸರ್ಚ್ ಮಾಡಿ ಕೊಡ್ತಾರೆ ಇವಾಗ ನಮ್ಮ ಭಾವ. ಭಯ್ಯ, ಅದೇ ನಮ್ಮದು 500K ಹೋಗಯ. 500K. ಕಂಗ್ರಾಟ್ಸ್ ಮಾಡಿ ನನಗೆ. ಥ್ಯಾಂಕ್ ಯು. ಬಾಯ್. ನೋಡಿ. ಓಕೆ, ಬಾಯ್. ಗೈಸ್, ಅಂತೂ ಇಂತೂ ಇವಾಗ 500K ಆಗಿದ್ರು. ಇವಾಗ ಇನ್ನೊಬ್ರು ಹೊಸ ಸಬ್ಸ್ಕ್ರೈಬರ್ ಬಂದರು ನಮಗೆ. ಗೈಸ್, ನಮ್ಮ ಡಿಶ್ ಬಂದಿದೆ. ಪನ್ನೀರ್ ಪ್ರೋಟೀನ್ ಸೋರ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಮಲೈ ಪನ್ನೀರು. ಏನೇ? ಏನಿಲ್ಲ. ಏನು ಹೇಳಿ? ಆಕ್ಚುಲಿ ಇವಾಗ ನೀನು ಹೇಳು. ನನಗೆ 500K ಆದರೂ ಗೊತ್ತಾ? ನಿಂಗೆ ಎಷ್ಟು ಖುಷಿ ಇದೆ ಅದಕ್ಕೆ? ನೀನು ಜನಗಳಿಗೆ ಏನಂತ ಹೇಳ್ತೀಯ? ನನಗಂತೂ ತುಂಬಾ ಖುಷಿ ಇದೆ. ಜನಕ್ಕೆ ಯಾರ್ಯಾರೆಲ್ಲ ಈ ಒಂದು ವರ್ಷದಲ್ಲಿ ಇಷ್ಟು ಸಪೋರ್ಟ್ ಮಾಡಿದ್ದೀರಾ, ನಮ್ಮ ಡೌನ್ಸಲ್ಲಿ ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಿಮ್ಮ ಸಪೋರ್ಟಿಗೆ. ಇನ್ನೂ ತುಂಬ ಜನ ಬೈಯೋರು ಇದ್ದಾರೆ, ಹೊಗಳೋರು ಇದ್ದಾರೆ. ನಿಮ್ಗೆ ಇವೆಲ್ಲ ಬೇಕಾ, ಅದು ಏನೇನೋ ಮಾತುಗಳು ಬರುತ್ತೆ, ನಾನು ನೋಡ್ತಾ ಇರ್ತೀನಿ. ಬಟ್ ಅಷ್ಟರಲ್ಲೂ ಅದು ಬೈಯೋರ್ಕಿಂತ ಹೊಗಳೋರು, ಇಷ್ಟಪಡೋರು ತುಂಬ ಜನ ಇದ್ದೀರಾ. ಸೊ ತುಂಬ ಖುಷಿ ಆಗುತ್ತೆ. ನಮ್ಮ ಫ್ಯಾಮಿಲಿನ ಇಷ್ಟಪಡೋರು ಎಷ್ಟೊಂದು ಆಪ್ಷನ್ಸ್ ಇದೆ ಯೂಟ್ಯೂಬಲ್ಲಿ, ಬಟ್ ನಮ್ಮನ್ನು ಇಷ್ಟಪಡ್ತೀರಲ್ಲ, ಅದು ನಂಗೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಿಂಗೆ ಅವನಿಗೆ ಇನ್ನೂ ಸಪೋರ್ಟ್, ಹಿಂಗೇ ಅವ್ನ ಲೈಫ್ ಪೂರ್ತಿ ನಿಮ್ಮ ಸಪೋರ್ಟ್ ಬೇಕು. ನಮ್ಮೆಲ್ಲರಿಗಿಂತ ನಿಮ್ಮ ಸಪೋರ್ಟ್ ಅವನಿಗೆ ತುಂಬಾ ಮುಖ್ಯ. ಸೊ ಹಿಂಗೆ ಇರಲಿ. ತುಂಬ ಖುಷಿ ಆಯ್ತಪ್ಪ. ತುಂಬ ಖುಷಿ ಆಯ್ತಪ್ಪ. ನೀನು ಇನ್ನೂ ಬೆಳಿಬೇಕು ಚೆನ್ನಾಗಿ. ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಬೆಳೆಸಿ ನಮ್ಮ ಹುಡುಗನ್ನ, ಬೆಳೆಯಪ್ಪ. ಇನ್ನು ಬರೋ ವರ್ಷ ಇಂಥ ಕಲ್ಗಂಟ ಇನ್ನೂ ಎಲ್ಲೋ ಇರಬೇಕು ನೀನು. ಸ್ಟಾಫ್ಗಳು ಹೇಳ್ಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ವರುಣ್ ಆರಾಧ್ಯ ಟೈಪ್ ಕರೋ. ವರುಣ್ ಆರಾಧ್ಯ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀವಿ ಗೈಸ್ ನಮ್ಮ ಚಾನಲ್ನ. ವರುಣ್ ಆರಾಧ್ಯ. अभी 5 लाख कंप्लीट हो गया, इसीलिए सेलिब्रेशन आ गया इधर. ओके सर. सो इसलिए अच्छा फूड आना चाहिए, बढ़िया वाला है. ठीक है ಗೈಸ್, ನಮ್ಮ ಭಾವ ಫುಲ್ ಹಿಂದಿಲಿ ಏನೋ ಮಾತಾಡಿ ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ್ರು ಗೈಸ್.
ಥ್ಯಾಂಕ್ ಯು ಬಾಬಾ ಮಾಡಿಸ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಗೈಸ್. ಇವಾಗ ಪಾಪಡ್ ಬಂತು. ಇಲ್ಲಿ ಪನ್ನೀರ್ ಟಿಕ್ಕಾ ತಿನ್ನೋಣ ಬನ್ನಿ. ಇವಾಗ ಪನ್ನೀರ್ ಟಿಕ್ಕಾ ಟೇಸ್ಟ್ ಮಾಡ್ತಾ ಇದ್ದೀನಿ. ಬೆಣ್ಣೆ ತರ ಇದೆ, ಬಾಯ್ಲಿಟ್ರೆ ಕರ್ಗೋ. ನಿಜವಾಗ್ಲೂ ಒಳ್ಳೆ ಬೆಣ್ಣೆ ಐತೆ ಗೈಸ್. ಬಾಬಾ ಸಾಕಾಗೈತೆ, ಬಾಯ್ಲಿಟ್ರೆ ಕರ್ಗೋಗುತ್ತೆ. ಅಲ್ಟಿಮೇಟ್ ಆಗೈತೆ. ಆಮೇಲೆ ಇಲ್ಲಿ ನೋಡಿ ಪಾಪಡ್, ಮಸಾಲಾ ಪಾಪಡ್. ನಂದು ಮಸಾಲಾ ಪಾಪಡ್ ಅಂತೂ ನನ್ನ ಫೇವ್ರೇಟ್ ಗೈಸ್. ನಾನು ಎಲ್ಲೇ ಹೋದ್ರೂ, ಯಾವುದೇ ಹೋಟ್ಲಿಗೆ ಹೋದ್ರೂ, ಡಾಬಾಗೆ ಹೋದ್ರೂ ನಮ್ಮ ಪಾಪಡ್ ತೊಗೋತೀನಿ. ಯಾಕಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ತಿನ್ನಾಕಿದ್ದು. ಈ ಪಾಪಡ್ ಇನ್ನೂ ಪ್ಲೇಟಲ್ಲಿದೆ. ತೇಜಸ್ ಇದ್ದಿದ್ರೆ ಈ ಪ್ಲೇಟ್ ಪೂರ್ತಿ ಖಾಲಿ ಆಗ್ಬಿಡೋದು. ಇನ್ನೂ ಫೈಟ್ ಮಾಡ್ತೀವಿ, ಇನ್ನೂ ಬೇಕು ಅಂತ. ಅವನಿಲ್ಲ ಅಂತ ಮಿಸ್ ಮಾಡ್ಕೋತಿದ್ದೀವಿ ಇವಾಗ. ಅದು 500K ಅಲ್ಲಿ. ತೇಜಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಪಾಪಡ್ ಅಂದರೆ. ಆ ಬಂಡಿ ಅಷ್ಟೇ ಫಸ್ಟ್ ಅದನ್ನ ಖಾಲಿ ಮಾಡಿ ಬಿಸಾಕ್ಬಿಟ್ಟಿರೋಣ. ಮೇನ್ ಕೋರ್ಸ್ ಬಿಟ್ಟು ಫಸ್ಟ್ ಖಾಲಿ ಮಾಡಿರೋರು. ಸೂಪರ್ ಆಗಿದೆ ಗೈಸ್. ಇವಾಗ ನಮ್ಮ ಅಕ್ಕನ ಫೇವ್ರೇಟ್ ಬಂತು ಗೈಸ್, ಪಿಜ್ಜಾ. ನೋಡಿ ಲೆಗ್ ನೋಡ್ತಾಳೆ, ಕಳ್ಳಿ ಥರ ನೋಡ್ತಾಳೆ ಗೈಸ್. ಇವರಿಬ್ರು ಫೇವ್ರೇಟ್ ಅದು. ನಿಮ್ಮ ಫೇವ್ರೇಟ್ ಬಾಬಾ ಪಿಜ್ಜಾ? ಇವ್ರ ಜೊತೆ ತಿಂತೀನಲ್ಲ, ಅದಕ್ಕೆ ಫೇವ್ರೇಟ್ ಮಾಡ್ಕೋಬೇಕು. ಹೌ ಇಸ್ ದ ಪಿಜ್ಜಾ ಚೈತ್ರ? ಹೆಂಗಿದೆ? ಬಟ್ ಡಾಮಿನೋಸ್ ಮುಂದೆ ಯಾರು ಇಲ್ಲ, ಬಟ್ ಸೂಪರ್. ಚೆನ್ನಾಗಿದೆ. ಪಿಜ್ಜಾ ಚೆನ್ನಾಗಿದೆಯಮ್ಮ? ಬೇಸ್ ಫುಲ್ ತಿನ್ನಿದೆ, ಚೆನ್ನಾಗಿದೆ. ಮಗಳು ಗೈಸ್, ಅವಳು ಕೊಡಿದ್ರೆ ತಿನ್ನೋಳು ಅಂತ ಅವಳು ಹುರ್ಕೊಂಡ್ಳು ಗೈಸ್. ಕುಶಾನಿ ಏನಮ್ಮ ಇದು? ಏನಮ್ಮ ಹೇಳು. ಪಿಜ್ಜಾನಾ? ತಿನ್ನಮ್ಮ ಆಯ್ತು ಗೈಸ್. ಇದು ವೆಜ್ ಪಟಿಯಾಲ ಅಂತೆ. ಏನು ಸ್ಪೆಷಲ್ ಇದು? ಹಾಂ ಸರ್, ಏನು ಸ್ಪೆಷಲು? ಬೆಸ್ಟ್ ಪಟಿಯಾಲ. ಪಟಿಯಾಲ ಅಂದ್ರೆ ಏನು? ಇದು ಪಾಪಡ್ ಇರತ್ತೆ. ಪಾಪಡಲ್ಲಿ ವೆಜಿಟೇಬಲ್ಸ್ ಆಗ್ತವೆ ಇನ್ಸೈಡ್. ಇದು ಪಾಪಡ್ ಅಂತೆ. ಪಾಪಡ್ ಒಳಗಡೆ ವೆಜಿಟೇಬಲ್ಸ್ ಹಾಕಿರ್ತಾರಂತೆ. ವೆಜ್ ಪಟಿಯಾಲ. ಗೈಸ್ ಚೆನ್ನಾಗಿದೆ, ಟೇಸ್ಟು ಮಸ್ತಾಗಿದೆ ಗೈಸ್. ಲಾಸ್ಟಿಗೆ ಇವಾಗ ವೆಜ್ ಅಂಡಿ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ. ಅದು ತಿಂದರೆ ಖತಮ್. ಬಾಯ್ ಟಾಟಾ ಗುಡ್ ಬೈ. ಸ್ವಲ್ಪ ಹಾಕಿ ಗೈಸ್. ಪಾಪ ನಮ್ಮ ಅಮ್ಮ ತಿನ್ನೋ ಬದಲು ಅವಳು ತಿನ್ಸ್ಕೊಂಡು ಕೂತ್ಕೊಂಡಾರೆ ಪಾಪ. ನಮ್ಮ ಕುಶಾನಿಗೆ ಒಳ್ಳೆ ಅಜ್ಜಿ ಸಿಕ್ಕೋರೆ ಗೈಸ್. ನೋಡಿ ಗೈಸ್, ನಾವಮ್ಮ ಏನೋ ಕಂಡಿಡಿದ್ರು ಗೈಸ್ ಇವತ್ತು ಹೋಟ್ಲಿಗೆ ಬಂದ್ಬಿಟ್ಟು. ಹೇಳಮ್ಮ ಏನಮ್ಮ? ಹಂಡಿ ಪಲಾವ್ ಅಂತಾರಲ್ವಾ, ನಾವೇ ಹಂಡಿ ಪಲಾವ್ ಅಂದ್ರೆ ಜಾಸ್ತಿ ಇರ್ತದೆ ಅನ್ಕೊಡ್ರಿ. ಪಾತ್ರೆ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ. ಇಲ್ಲಿ ನೋಡಿಲಿ, ಆಳನೇ ಇಲ್ಲ, ಮೇಲೆ ಐತೆ. ಎಲ್ಲ ಸ್ಕ್ಯಾಮು ಎಲ್ಲ ಕಡೆ ಹಂಗೆ ಅಲ್ವಾ? ಪಾತ್ರೆ ಮಾತ್ರ ನೋಡೋಕೆ ದೊಡ್ಡಗಿದೆ ಗೈಸ್, ಆದರೆ ಈ ಒಳಗಡೆ ಆಳನೇ ಇಲ್ಲ. ಇದ್ರಲ್ಲಿ 4 ಸ್ಪೂನ್ ಹಾಕಿದ್ರೆ ತುಂಬೋಗ್ಬಿಡ್ತೈತೆ. ಸ್ಪೂನ್ ಅಂತ ಸೌಟು. ಅಮ್ಮ ಸ್ಪೂನ್ ಸೌಟ್ ತೋರಿಸೋ ಗೊತ್ತಾ ಹೋದ್ಸಲಿ? ಹಾಂ, ಸೌಟ್ ಅಲ್ಲ, ಅದು ಅನ್ನದ ಕೈ, ಅನ್ನ ಹಾಕೋ ಚಮಚ ಎಲ್ಲ ಸೌಟೇ ತಾನೆ. ಏನಮ್ಮ? ಊಟಕ್ಕೆ ಬಂದರೆ ಈ ಥರ ಜಾಗಗಳಲ್ಲಿ ಒಂದು ಸ್ವಲ್ಪನೂ ವೇಸ್ಟ್ ಮಾಡಬಾರ್ದು. ನೋಡು ಎಷ್ಟು ನೀಟಾಗಿ ಟೇಬಲ್ ಎಲ್ಲ ಫುಲ್ ಖಾಲಿ ಮಾಡಬೇಕು. ಇವತ್ತು ಪ್ರಳಯ ಆಗುತ್ತೆ ಗೈಸ್. ಇವತ್ತು ನಮ್ಮ ಅಕ್ಕ ಖಾಲಿ ಮಾಡ್ಬಿಟ್ಟವಳೆ. ಮಿಕ್ಕಿದೆಲ್ಲ ಅಲ್ಲಿ ಕೊಟ್ಟಿರೋದು. ನಮ್ಮ ಖಾಲಿ ಮಾಡೋಣ ಪಾಪ ನಮ್ಮ ಅಕ್ಕ. ಏನು ಗೊತ್ತಾ, ಪುಟ್ಟನು ಅಷ್ಟೇ ತಿಂದು ತಗೊಂಡ್ಬಿಟ್ಟ. ಸುಮ್ಮನೆ ಕ್ಯಾಮ್ರಾ ಮುಂದೆ ಹಾಕೊಂಡ, ಆಮ್ ಸೈಡಲ್ಲಿ ತೆಗೆದು ನನಗೆ ಹಾಕದ. ಇವಳು ಹಂಗೆ ಮಾಡಿ ರೋಟಿ ಒಂದೇ ಹಾಕಿ ಪಿಜ್ಜಾ ಹಾಕಿದ್ಲು. ಬದ್ದೆ ಪಿಜ್ಜಾ 60 ಇಲ್ಲೇ ಹಾಕದಲ್ಲ. ಅಯ್ಯೋ ಅವಳು ಕಣ್ಣೋಳದು ಎರಡು ಇಲ್ಲೇ ತಂದು ಹಾಕ್ಬಿಟ್ಲು. ನನ್ನಂತರ ಮೂಲೆಯಲ್ಲಿ ಕೂರಿಸ್ಬಿಟ್ಟು ಇಬ್ರು ತಂದು ನನಗೆ ಹಾಕ್ಬಿಟ್ರು. ಆದರೂ ವೇಸ್ಟ್ ಮಾಡಬಾರ್ದು. ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ಬಂದಿದ್ದೀವಿ ಇಲ್ಲಿ ತಿನ್ನೋದಕ್ಕೆ ಅಂತೇಳಿ ವೇಸ್ಟ್ ಮಾಡಬಾರ್ದು. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಮನೇಲಿ ಹೋಗ್ಬಿಟ್ಟು ಸ್ವಲ್ಪ ಓಡಾಡ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಕೊಟ್ಟರೆ ಜೀರ್ಣ ಆಗುತ್ತೆ. ಬೇರೆ ಹೇಳಲ್ಲ? ಬೇರೆ ಹೇಳ್ಬೇಕಾ? ಮಾಡತ್ತಾನೆ ಸಾಕಾ? ಓಕೆ ಗೈಸ್, ಇವಾಗ ಇವ್ರ ಡ್ಯಾಡಿಗೆ ಪಾರ್ಸಲ್ ತೊಗೊಂಡಿದ್ದೀವಿ. ಏನು ಬ್ರೋ ಇದು? ವೆಜಿಟೇಬಲ್ ಪಲಾವನ್ನ ಪಾರ್ಸಲ್ ತೊಗೊಂಡ್ವಿ. ಇವಾಗ ಜ್ಯೂಸ್ ಆರ್ಡರ್ ಮಾಡಿದ್ದೀವಿ. ಜ್ಯೂಸ್ ಕುಡಿದು ವಿ ವಿಲ್ ಗೋ. ಆದರೆ ಆ್ಯಂಬಿಯನ್ಸ್ ಮಾತ್ರ ಗೈಸ್ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಶಿವಸಾಗರ್, ವಾವ್, ನೈಸ್ ಒನ್. ಒಂದು ಪ್ರಶ್ನೆ ಕೇಳ್ತೀನಿ ಇವಾಗ. ಚೈ ಫಿಂಗರ್ ಬೋಲ್ ಅಂತ ಕೊಡ್ತಾರಲ್ವಾ, ಇದರಲ್ಲಿ ಬಿಸಿನೀರು ಎತ್ತ ಕೊಡ್ತಾರೆ. ಕೈ ಕೊಡೆ ಹೋಗ್ಲಿ ನೀಟಾಗಿ. ಜಿಡ್ಡಿನ ಅಂಶ ತಿಂದಿರ್ತೀವಲ್ವಾ, ಅದಕ್ಕೋಸ್ಕರ ನಿಂಬೆಹಣ್ಣಲ್ಲಿ ಹಿಂಗೆ ಅಜ್ಜಿ ನೀಟಾಗಿ ಬಿಸಿನೀರಲ್ಲಿ ಕೈ ತೊಳೆದ್ರೆ ಹೋಗುತ್ತೆ ಅಂತ. ನೋಡ್ದಾ? ಎಲ್ಲ ಯೂಟ್ಯೂಬ್ ನೋಡೋದು ಇಲ್ಲಿ ಬಂದ್ಬಿಟ್ಟು ಹೇಳೋದು ನಿನಗೆ. ಯೂಟ್ಯೂಬ್ ನೋಡೋದು ಇಲ್ಲಿ ಬಂದ್ಬಿಟ್ಟು ಹೇಳೋದು ನಿನಗೆ. ಆಯ್ತಾ? ನನಗೂ ನಾಲೆಡ್ಜು. ಸೂಪರ್ ಅಮ್ಮ. ನೀನು ತಲೆ ತೊಗೊಂಡೋಗ್ಬಿಟ್ಟು ಇವಾಗ ಲುಲ್ಲು ಮಾಲ್ ಇಟ್ಬಿಡೋಣ ಮತ್ತೆ?
ಆಚೆ ಮಲ್ಕೊಂಬಿಡು ಔಟ್ ಇವಾಗ. ಗೈಸ್ ನನ್ನ ಜ್ಯೂಸ್ ಬಂತು, ವಾಟರ್ ಮಿಲನ್ನು. ಸೊ ನಮ್ಮ ಅಕ್ಕ ಚಾಕ್ಲೇಟ್ ಮಿಲ್ಕ್ ಶೇಕ್ ಕೊಡೋಳೆ. ಏನು ಬಾರಿಸ್ತಾಳು ಗೈಸ್ ನಮ್ಮ ಅಕ್ಕ ಮಾತ್ರ. ಅಂದರೆ ಚೆನ್ನಾಗಿ ತಿಂತಿದ್ಯಾ ಅಂತ. ಸೂಪರ್, ತಿನ್ನು, ಒಳ್ಳೇದು. ಇವಾಗ ಇಬ್ಬಿಬ್ರಲ್ವಾ, ಸ್ವಲ್ಪ ತಿನ್ಲಿ ಚೆನ್ನಾಗಿ. ನೆಕ್ಸ್ಟ್ ನೀನು ಅವರಿಬ್ಬರನ್ನ ಸಾಕ್ಬೇಕಲ್ವಾ, ಅವತ್ತು ತಾಕತ್ ಬೆಳೆಸ್ಕೊ. ನಮ್ಮ ಭಾವ ರಕ್ತ ಕುಡಿತಾರ ಭಾವ. ನೀವು ರಕ್ತ ಕುಡಿತಾ ಇದ್ದೀರಾ? ಇಲ್ಲ ದಾಳಿಂಬೆ ಜ್ಯೂಸು. ಒಳ್ಳೆ ನೋಡಕೊಳ್ಳೆ ರಕ್ತ ಇದ್ದಂಗೆ ಅವಳೆ. ಅದಕ್ಕೆ ನಾನು ಇದನ್ನು ಕುಡಿತಾ ಇದ್ದೀನಿ. ಅವಳು ನನ್ನ ರಕ್ತ ಕುಡಿತಾಳಲ್ಲ, ಅದಕ್ಕೆ ನಾನು ಇದನ್ನಾರು ಕುಡಿತಾ ಇದ್ದೀನಿ. ಲುಕ್ ಒಳ್ಳೇದು, ಲುಕ್ಕು. ಮುದ್ದಮ್ಮ ಸುಮ್ಮನಿರಕ್ಕಾಗಲ್ವಾ? ಊದ್ ಕಡಿಕ್ ಮುನಿಕ್ ಮುದ್ದಮ್ಮ. ಏನ್ ಪ್ರೀತಿ ಗೈಸ್ ಅವಳಿಗೆ. ಬಯ್ಯ ಅಂದ್ರೆ ಬಯ್ಯಲ್ಲ ಅಂತವಳೆ. ಮಾತು ಕೊಟ್ಟಿದ್ದೀನಿ. ಮಾತು ಕೊಟ್ಟು ಏನು ಮಾತುಗಳು ಬರೋ ನಿಮಗೆ? ಏನಂತ ಮಾತು ಕೊಟ್ಟಿದ್ದೆ? ಹೇಳಿದ್ದಲ್ಲ, ನಾನು ಹೇಳ್ದಂಗೆಲ್ಲ ಕೇಳಬೇಕು ಅಂತ. ಎಲ್ಲಿ ಕೇಳ್ತಾ ಇದೀಯಾ? ಕೇಳ್ತಾ ಇಲ್ಲ ಬ್ರೋ. ಇದೇನು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಹೇಳಿದ್ದೆಲ್ಲ ಕೇಳಬೇಕು ಅಂತ ಎಲ್ಲ ಏನಕ್ಕೆ ಅಂತ ಏನಕ್ಕೆ ಅಂತೆ? ಹೇಳಿ ಬ್ರೋ ಏನಂತ, ನಮಗೆ ಸೀಕ್ರೆಟ್ ಹೇಳಿ ಬ್ರೋ. ಹೇಳೋ ನೀವು. ಕರೆನ್ಸಿ ಹಾಕ್ಸಿದ್ದಕ್ಕೆ ಗೈಸ್ ನಮ್ಮ ಭಾವ ನಮ್ಮ ಅಕ್ಕಂಗೆ ಮೊಬೈಲ್ ರೀಚಾರ್ಜ್ ಮಾಡಿಸಿದ್ರು. ಮಾಡಿಸಾದ್ಮೇಲೆ ಹೇಳೋರೆ, ನನ್ನ ಆಚೆ ಕಡೆ ಎಲ್ಲೂ ಹೋದ ನಮ್ಮ ಬೈಬೇಡ, ಅದ್ರೇನೋ ಮಾಡಬೇಡ, ನಾನು ಹೇಳ್ದಂಗೆ ಕೇಳಬೇಕು ಅಂತ ನಮ್ಮ ಭಾವ ಒಂದು ವಾರ ಕೇಳ್ಬೇಕಂತೆ. ನಮ್ಮ ಭಾವನ ಮತ್ತು ಚೈತ್ರ ಮತ್ತೆ ಕರೆನ್ಸಿ ಖಾಲಿ ಆಗೋವರೆಗೂ ನೀನು ಮಾತು ಕೇಳ್ಬೇಕಂತ. ಏನು ಭಾವ ಇದು ಈ ಥರ ಎಲ್ಲ ಮಾಡ್ತೀರಿ ಟೆಕ್ನಿಕ್ಕು? ಹಾಂ ನೋಡಿ, ನಿಮ್ಮ ಯಾರ್ಯಾರು ಮದುವೆ ಆಗಿದ್ರೆ ಈ ಥರ ಟೆಕ್ನಿಕ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಹಲೋ ಬ್ರೋ, ಹೇಳಿ ಅವ್ರಿಗೆಲ್ರಿಗೂ. ಶರ್ಟ್ಗಳು ಏನೇನು ಮಾಡ್ಕೊಡ್ತೀನಲ್ಲ, ಅದಕ್ಕೆ ಏನಕ್ಕೆ ಗೊತ್ತಾ, ಮೊನ್ನೆ ಬ್ಲೌಸಿಗೆ ಕಾಸು ಕೊಟ್ಟರು. ಅದಕ್ಕೆ ಬ್ಲೌಸ್ ಹೊಲಿಯಾಕಿದ್ಲಲ್ಲ ಚೈತ್ರ, ಅದಕ್ಕೆ ಬ್ಲೌಸ್ ಹೊಲಿಯಾಕಿದ್ದೀನಿ ಕಾಸು ಕೊಡಿ ಅಂತ ಕೇಳಿದಾಳೆ. ಸರಿ ಆಯಿತು ಕೊಡ್ತೀನಿ, ದಿನ ಒಂದು ಶರ್ಟ್ ಐರನ್ ಮಾಡಿ ಇಡು ಅಂತ ಪ್ರತಾಪ್ ಹೇಳಿದ್ರಂತೆ. ಹೆಂಗೆ ಬ್ರೋ ಟೆಕ್ನಿಕ್ ಇವೆಲ್ಲ? ನೀವು ಸುಮ್ಮನೆ ಕೆಲಸ ಮಾಡಲ್ಲ ಬ್ರೋ, ಅದಕ್ಕೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಕೆಲಸ ಮಾಡ್ಕೊಳ್ಳಿ ಅಂತ. ಚೈತ್ರ ಒಳ್ಳೆ ಐಡಿಯಾ ಮಾಡ್ಕೊಂಡೆ ಭಾವ ನಿನಗೆ. ಸೂಪರು, ವಾವ್, ನೈಸ್ ಭಾವ. ನಾನು ನೆಕ್ಸ್ಟ್ ಇದೆಲ್ಲ ಅಳ್ವಡ್ಸ್ಕೋತೀನಿ ಇವೆಲ್ಲ. ನಾನು ಕೆಲಸ ಮಾಡೋದಲ್ಲ, ಸುಮ್ಮನೆ ಕಾಸು ಕೊಡಲ್ಲ, ಕೆಲಸ ಮಾಡಿಸ್ಕೊಂಡು ಕಾಸು ಕೊಡ್ತಾರೆ. ನೀ ಇದೆಯಲ್ಲ ನನಗೆ, ನಮ್ಮ ಮಾಡ್ತಾರೆ ಕೆಲಸ ಎಲ್ಲ. ಸೂಪರ್. ಅಷ್ಟೊಂದು ಕಷ್ಟ ನಿನಗೆ ಯಾಕೆ? ಅವೆಲ್ಲ ನೀನು ಹೇಳಿ ನಾನು ಮಾಡಬೇಕಾ? ನೀನು ಹೇಳಿದ್ರು ಹೇಳ್ದಿದ್ರು ಕೊಡ್ಸೋದು ನಾನು ಮಾಡ್ಕೊಂಡಿರ್ತೀನಿ ಅಷ್ಟೇ. ಥ್ಯಾಂಕ್ ಯು ಮದರ್ ಇಂಡಿಯಾ, ಥ್ಯಾಂಕ್ ಯು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಅಜ್ಜಿ ಮಗಳು ಆಟಗಳು ನೋಡಿ ಗೈಸ್. ಆಟ ಆಡ್ತವ್ರೆ. 3 ಜನರೇಷನ್ ಜ್ಯೂಸ್ ಕುಡಿತಾರೆ ಗೈಸ್, ಅದು ಒಂದೇ ಜ್ಯೂಸು. ಅಯ್ಯೋ ಏನಪ್ಪ ಇದು. ಕುಡೀರಿ. ಟೋಟಲ್ ಬಿಲ್ಲು 4,000 ಆಗಿದೆ ಗೈಸ್. ಸೊ ಗೈಸ್ ಈಗ ಜಸ್ಟ್ ಊಟ ಮಾಡ್ಕೊಂಡು ಆಚೆ ಬಂದ್ವಿ. ನಿಜವಾಗ್ಲೂ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನಮ್ಮ ಫ್ಯಾಮಿಲಿ ಜೊತೆ. ನನ್ನ ಆಡಿಯನ್ಸ್ಗೆ ಒಂದು ಮಾತು ಹೇಳಬೇಕು, ನಿಮ್ಮ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಅದರಷ್ಟು ಒಳ್ಳೆ ಫೀಲು, ಅದರಷ್ಟು ಸ್ಟ್ರಾಂಗ್ ಫೀಲಿಂಗು ಮತ್ತು ಮುಂದೆ ಹೋಗೋ ಛಲ ನಮ್ಮ ಫ್ಯಾಮಿಲಿನೇ ಸಿಗೋದು. ಫ್ಯಾಮಿಲಿ ಇದ್ದಾರೆ, ಯಾರು ಅದನ್ನ ಮಿಸ್ ಮಾಡ್ಕೊಂಬಿಡಿ, ಮಿಸ್ಯೂಸ್ನ ಮಾಡ್ಕೊಂಬಿಡಿ. ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ, ಚೆನ್ನಾಗಿರಿ, ಅವ್ರ ಜೊತೆ ಜಾಲಿಯಾಗಿರಿ. ಆವಾಗ ನಿಜವಾಗ್ಲೂ ಎಲ್ಲರೂ ಮುಂದೆ ಬರ್ತೀರಾ, ಪ್ರಾಮಿಸ್, ಟ್ರಸ್ಟ್ ಮೀ. ಅದಕ್ಕೆ ನಾನೇ ಒಂದು ಒಳ್ಳೆ ಎಕ್ಸಾಂಪಲ್ ನಿಮ್ಗಳಿಗೆ. ನಿಜವಾಗ್ಲೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಬನ್ನಿ ಹೋಗೋಣ ಇವಾಗ. ಸೊ ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಇದೆ ಅಂತ ಅನ್ಕೋತೀನಿ. ನನ್ನ 500ಕ್ಕೆ ಆಗಿರೋದಕ್ಕೆ ಇವರೆಲ್ಲರೂ ಕಾರಣ ನನಗೆ. ಇವರೆಲ್ಲ ಇಲ್ಲ ಅಂದಿದ್ದರೆ ನಂಗೆ 500ಕ್ಕೆ ಅಷ್ಟು ಬೇಗ ಆಗ್ತಿರ್ಲಿಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಮತ್ತು ನಿಮ್ಗಳಿಗೂ ಥ್ಯಾಂಕ್ ಯು ಸೊ ಮಚ್. ನೀವು ಕೂಡ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ, ನಮ್ಮನ್ನು ಖುಷಿಪಟ್ಟು ನಮ್ಮನ್ನು ನಿಮ್ಮನೆ ಮಕ್ಕಳು ಅಂತ ನೋಡಿಕೊಂಡಿದ್ದಾರೆ ನಮ್ಮನ್ನು. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ 1 ಮಿಲಿಯನ್ ಬೇಗ ಮಾಡೋಣ. 1 ಮಿಲಿಯನ್ನ ಅಲ್ಲಿಗೂ ನೋಡ್ತೀರಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಳೆ ಕ್ಲಿಕ್ ಮಾಡ್ಕೊಳ್ಳಿ. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಮಚ್ ಲವ್, ಬಾಯ್, ಸಿ ಯು, ಬಾಯ್ ಮಾಡಮ್ಮ. ಅದಕ್ಕೆ ಮೇಜಾಗಿ ಕಾಣ ಒಳ್ಳೆ ಗೈಸ್ ಆಗಿರೋದಕ್ಕೆ. ಬಾಯ್, ಸಿ ಯು.